ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪಾಲಕ್ಕಾಡ್ ನಮ್ಮ ಹಸ್ಬೆಂಡ್ ಮನೆ ಹತ್ತಿರದಲ್ಲಿರೋ ಬೆಟ್ಟದ ಮೇಲೆ ಬಂದಿದ್ವಿ. ಬೆಟ್ಟದ ಮೇಲೆ ಏನು ಮಾಡ್ತಾರಂತ ಯೋಚನೆ ಮಾಡಬೇಡಿ ಆಯಿತಾ. ಸೊ ನಾವು ಬಂದಿರೋದು ಯಾಕೆಂತ ಹೇಳಿದ್ರೆ ಇಲ್ಲಿ ಬೆಟ್ಟದ ಮೇಲೆ ನಾಗಸ್ಥಾನ ಇದೆ. ಸೊ ಇದು ನಾನು ಫಸ್ಟ್ ಟೈಮ್ ಬಂದಿರೋದು, ಹಾಗೆಯೇ ನಿಮಗೂ ತೋರಿಸೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ನೋಡಿ ಹೇಗಿದೆ ಅಂತೇಳ್ಬಿಟ್ಟು. ಓಕೆ ಕಮಾನ್. ನೋಡಿ ಗೈಸ್, ಹಿಂಗೆ ನಡ್ಕೊಂಡು ಬಂದಂಗೆ ನವಿಲು ಗರಿಗಳು ಸಿಕ್ಕಿದೆ. ನನಗೆ ಒಂದೆರಡು ಸಿಕ್ಕಿದೆ. ತುಂಬ ಇದೆ ಅಂತ ಈ ಬೆಟ್ಟದ ಮೇಲೆ ಆಯಿತಾ. ಸೊ ನೋಡೋಣ ಮುಂದೆ ಹೋಗ್ತಾ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಆಯಿತಾ. ನೋಡಿ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಡೆಯಲ್ಲಿ ಇದು ಹಣ ಕೊಟ್ಟು ತೊಗೊಳ್ಬೇಕು. ಇದು ನಮ್ಮ ಕೊಡಗು ಸೈಡಲ್ಲಿ ಹಣೆಲ್ಲ ಕೊಟ್ಟು ತೊಗೊಳ್ಬೇಕು. ಸೊ ಇಲ್ಲೇ ನೋಡಿ ನನಗೆ ಫ್ರೀ ಆಗಿಯೇ ಸಿಗ್ತಾಯಿದೆ ಈ ಬೆಟ್ಟದ ಮೇಲೆ. ಸೊ ಇದು ನಮ್ಮ ಅಕ್ಕನಿಗೆ ಬೇಕು ಅಂತ ಹೇಳಿದ್ಲು. ಸೊ ಇದು ನಮ್ಮ ಅಕ್ಕನಿಗೆ ನಾನು ತಗೊಂಡು ಹೋಗಬೇಕು. ಓಕೆ ಬನ್ನಿ ಹೋಗೋಣ, ಹಾಗೇನೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಇನ್ನು ಎಷ್ಟು ಮೇಲೆ ಹತ್ತಲಿಕ್ಕೆ ಇದೆ ಅಂತ ಹೇಳಿದ್ರೆ. ಸೊ ನಾವಲ್ಲೇ ಮೇಲ್ಗಡೆಗಳು ಹೋಗ್ತೀವಿ ಆಯಿತಾ. ಸೊ ಹತ್ತಿ ಒಳ್ಳೆ ಟಯರ್ಡ್ ಆಗಿದೆ. ಈ ಪ್ಲೇಸಿಗೆಲ್ಲ ನೀವು ಬಂದರೆ ಒಂದು ಸಲ ಬನ್ನಿ ಆಯಿತಾ. ಸೂಪರ್ ಪ್ಲೇಸ್ ಇದು. ನಾನು ಫಸ್ಟ್ ಟೈಮ್ ನಾನು ಇದ್ರ ಮೇಲೆ ಹತ್ತಾ ಇದ್ದೀನಿ. ಸೊ ಅವ್ರನ್ನ ನನಗೆ ನನ್ನ ಮಗಲ್ಲಿ ಅಲ್ಲಿದ್ದಾರೆ ಆಯಿತಾ, ಕೆಳಗಡೆ ಅವ್ರು ನನಗೆ ಅವ್ರ ಬೇಸನ್ನು ಗಣಿಗಿದೆ ನೋಡ್ತಾ ಇದ್ದೀರಲ್ವ. ಅವರಲ್ಲಿ ನನ್ನ ಮಗನ ಎತ್ಕೊಂಡು ಬರ್ತಾ ಇದ್ದಾರೆ ಆಯಿತಾ. ನಾವು ವೀಡಿಯೋ ಫೋಟೋ ಎಲ್ಲ ತೆಗಿಬೇಕಿತ್ತಲ್ವ. ಸೊ ಹಾಗಾಗಿ ನಾವು ಮುಂದೆ ಬಂದ್ವಿ. ಹಾಗೆಯೇ ಇಲ್ಲಿರೋ ಪ್ಲೇಸ್ ಹೇಗಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಒಟ್ಟಿಗೆ ಎವ್ರಿಗೆ ಅವರೇ ಕಾಣಿಕಿ ಅಲ್ಲಿ ಆಚೆ ಕಡೆ ನೋಡಿ. ಸೊ ನೋಡಿ ಕಾಣುಂಟ, ಸೂಪರ್ ಐತಿ ವ್ಯೂ. ಸೊ ಅಲ್ಲಿ ಮಕ್ಕಳಿಗೂ ಈಗ ಒಂದು ವೀಡಿಯೋದಲ್ಲಿ ತೋರಿಸ್ತಾರೆ ಮಕ್ಕಳು ಕೂತ್ಕೊಂಡಿರೋದು. ಅಲ್ಲಿ ನೋಡಿ ನನ್ನ ಮಗನ ಎತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರೆಲ್ಲರೂ. ಅಲ್ಲ ಅದ್ರ ಕೆಳಗಡೆ ಫುಲ್ ಮನೆ. ಅಲ್ಲಿ ಆ ಕಡೆ ನಮ್ಮ ಹಸ್ಬೆಂಡ್ ಮನೆ ಎಲ್ಲ ಉಂಟು. ಮನೆ ಇನ್ನು ಕಟ್ಸ್ಬೇಕಷ್ಟೇ. ಸೊ ಹಾಗೆ ಮತ್ತು ಅದ್ರ ಮೇಲೆ ಅಂದರೆ ಇವ್ರಿಗೆ ಫುಲ್ಲು ಫಾರೆಸ್ಟ್ ದೊಡ್ಡ ಕಲ್ಲು ನೋಡ್ತಾ ಇದ್ದೀರಲ್ವ. ನಾ ಈಗ ನಿಂತ್ಕೊಂಡಿರೋ ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇವಾಗ ಮೇಲೆ ಹತ್ಕೊಂಡು ಹೋಗಬೇಕು. ಮತ್ತು ಬೆಳಿಗ್ಗೆ ಏನು ಗೊತ್ತಾ, ಬೆಳಿಗ್ಗೆ ಈ ಪ್ಲೇಸಿಗೆ ಬರಬೇಕು. ಎಷ್ಟು ಒಳ್ಳೆ ಗಾಳಿ, ಚಳಿ ಜಾಸ್ತಿ ಐತೆ ಈ ಪ್ಲೇಸಲ್ಲಿ. ಸೊ ನೋಡಿದ್ರಲ್ವ. ಸೊ ನಿನ್ನೆ ನಾವು ಪಾಲಕ್ಕಾಡಿಗೆ ಬಂದ್ವಿ ಆಯಿತಾ. ಈ ಪ್ಲೇಸ್ ಪಾಲಕ್ಕಾಡು. ನಮ್ಮ ಹಸ್ಬೆಂಡ್ ಮನೆ ಇರೋದು ಪಾಲಕ್ಕಾಡಲ್ಲಿ, ಮತ್ತು ಕೆಲಸ ಅಂತ ಬಂದರೆ ಕನ್ನೂರಲ್ಲೇ ಇರೋದು. ಓಕೆ ಬನ್ನಿ ಮುಂದೆ ಹೋಗ್ತಾ ನಿಮಗೆ ಇನ್ನೂ ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಊಟಿಗೆ ನಾ ಅದನ್ನು മോനിങ്ങനെ കൈ പിടിച്ചിട്ട് ഇങ്ങനെ ചേരുവ അതിൻ്റെ ഒരു വീഡിയോ എടുക്കണം. ഓക്കെ ഇതെന്താണെന്നറിയാം ഈ ചെടി എന്താ എന്താന്ന് പറ. എനിക്കറിയില്ല. എള്ള് അറിയാം. എള്ള് എന്താണ് പറഞ്ഞുതരാം ഒരു മിനിറ്റ്. ജസ്റ്റ് ഫുള്ള് കാണുന്നുണ്ടാ അതിൽ പോടും. ഫുള്ളുള്ള അല്ല അത് പിന്നെ കാണിക്കാം. അവിടെ എല്ലാം ഉണ്ടെന്ന് കാണിക്കാം. ಓಕೆ ಗೈಸ್, ಇದು ನೋಡಿದ್ರೆ ಏನಂತ ನಿಮಗೆ ಗೊತ್ತಿದೆಯಾ? ನೋಡಿದ್ರೆ ಇದು ಸ್ವಲ್ಪ ಜನರಿಗೆ ಗೊತ್ತಾಗ್ಬೋದು, ಬಟ್ ನನಗೂ ಗೊತ್ತಿರಲಿಲ್ಲ ಆಯಿತಾ. ಸೊ ಇವಾಗ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ರು. ಅಂದರೆ ಅವರು ಮಲಯಾಳದಲ್ಲಿ ಹೇಳಿದ ತಕ್ಷಣ ನನಗೇನು ಅಷ್ಟು ಬೇಗ ಏನು ಗೊತ್ತಾಗಿಲ್ಲ. ಮತ್ತು ಅವರು ಹಿಂಗೆ ಉಂಡೆ ಹಂಗೆ ಉಂಡೆ ಹಿಂಗೆ ಇರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಹೇಳಿದಾಗ ಮತ್ತೆ ನನಗೆ ಗೊತ್ತಾಯಿತು ಇದು ಎಳ್ಳು. ಓಕೆನಾ, ಎಳ್ಳುಂಡೆ ಅಂತ. ಆವಾಗ ಅವರು ಹೌದು ಎಳ್ಳುಂಡೆನೇ ಅಂತ ಹೇಳಿದ್ರು. ಸೊ ഇതിನ್ನು ಬೆಳೆದಿಲ್ಲ ಆಯಿತಾ. ನೋಡಿ ಈಗ ಸಣ್ಣದು അച്ചുകടല ഇതാ അല്ല കുട്ടി. ഇതെല്ലാം ആരെങ്കിൽ ഇതാക്കിയതോ ഇവിടെ കുരുട്ടോ? കുറച്ച് ദൂരത്ത് നിന്നോട് നമ്മൾ വാക്ക് പറയുമ്പോൾ ഫസ്റ്റ് ഫേസ് കാണിക്കണം. ನೋಡಿದ್ರ ಕುಟ್ಟಿ ഇവിടെ കാണിക്കുക. അടുത്ത് വന്നിട്ട് ನೋಡಿದ್ರ ಕೈಗೆ ಹಾಕಿ ನಾನು ಕೈಗೆ ಮೆಹಂದಿ ಹಾಕಿಬಿಟ್ಟು ಚಂದೇನು ಕಾಣಿಸಲ್ಲ ಆಯಿತಾ. ನೋಡಿದ್ರ ಕಾಣುಂಡ ನೋಡಿ ಎಳ್ಳು ಬೆಳೆದಿಲ್ಲ ಆಯಿತಾ. ನೋಡಿ ಇಲ್ಲಿ ಇದೆ ಜಾಸ್ತಿ ತೋರಿಸ್ತೀನಿ. ನೋಡಿದ್ರೆ ಇಷ್ಟು ದೊಡ್ಡ ಈ ಬೆಟ್ಟದಲ್ಲಿ, ಇದು ಬೆಟ್ಟ ಅಂತಲೇ ಹೇಳ್ಬೋದು, ಫಾರೆಸ್ಟ್ ಅಂತ ಹೇಳೋಕ್ಕಿಂತ ಇದು ಬೆಟ್ಟ ಆಯಿತಾ. ಈ ಬೆಟ್ಟದ ಮೇಲೆ ನೋಡಿದ್ರ ಎಳ್ಳು. ನಮ್ಮ ಕಡೆ ಎಳ್ಳು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಆಚೆ ಕಡೆ ನೋಡಿ ಅಲ್ಲಿ ಆ ಕಡೆ ಎಲ್ಲ ಸುಮಾರು ಇದೆ. ಸೊ ನೋಡು ಅಲ್ಲಿ ಬೇಕಾದ್ರೆ ಎಷ್ಟು ಇದೆ ಅಂತ ಹೇಳಿದ್ರು. ಎಲ್ಲರೂ ಕುಯ್ಕೊಂಡು ಹೋಗ್ತಾರೆ. ಪರ್ಚಿಟ್ಟು ಹೋಗೋ ಒಣಗ್ಯಾಪು ಅದೇ ഇവിടെ കിട്ടി. ಇದು ವಿಡಿಯೋ ಇರ್ತಾ ನೋಡಿ. ನೋಡಿದ್ರ ಇದು ಹಾಳಾಗಿದೆ ಆಯಿತಾ. ಆಗಲೇ ಒಳ್ಳೇದೊಂದು ಸಿಕ್ಕಿದೆ. ಸೊ ಅದು ನನ್ನ ಮಗನಿಗೆ ಕೊಟ್ಟಿದ್ದೀನಿ ಆಟ ಆಡೋಕೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆಯಲ್ಲೇ ಹಣ ದೂರ ಬೋ ನಮ್ಮ ಕಡೆ ಎಲ್ಲ ಹಣ ಕೊಟ್ಟು ತಗೊಳ್ಬೇಕು. ಇಲ್ಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ನೋಡಿ. ಎಂಥ ಬೆಟ್ಟದೊಳಗೆ ನೋಡಿದ್ರೆ ಎಷ್ಟು ದೊಡ್ಡ ಕಲ್ಲು ನೋಡಿ. ಇದ್ರ
ಅರುಣಾಚಲೆಲ್ಲ ಹಣ ಕೊಟ್ಟು ತಗೊಳ್ಬೇಕು. ಅವತ್ತು ನಾವು ಮೈಸೂರಿಗೆಲ್ಲ ಬಂದಾಗ ಇಂಥದ್ದು ಮಾರ್ಕೊಂಡ್ಬಂದಾಗ ಹಣ ಕೊಟ್ಟು ತಗೊಂಡಿದ್ವಿ. ಇಲ್ಲಿ ನೋಡಿದ್ರೆ ನೋಡಿ, ಸೊ ಇದು ಎಂಥದ್ದು ಇದ್ರೆ ನಾನು ತಗೊಂಡು ಹೋಗ್ತೀನಿ ಆಯಿತಾ. ನಾವು ತಗೊಂಡು ಹೋಗ್ಬೇಕು, ಯಾಕಂತ ಹೇಳಿದ್ರೆ ನಮ್ಮ ಅಕ್ಕನಿಗೆ ಕೊಡಲಿಕ್ಕಿದೆ. ಅಕ್ಕ ಹೇಳಿದ್ಲು ಅವತ್ತು, ಸೊ ಹಾಗೆ ಹೇಳಿದ್ರೆ ಜಾಸ್ತಿ ಸಿಕ್ಕಿದ್ರೆ ನಮ್ಮ ಅಕ್ಕನಿಗೆ ಕೊಡಬೇಕು. ಸೊ ಹಾಗೆ ಆಯಿತಾ. ಮೊದಲೆಲ್ಲ ನಮ್ಮ ಹಸ್ಬೆಂಡೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರಂತ ಅಲ್ಲ ಗುಟ್ಟಿ ಎಷ್ಟು ಹುಡುಗನ ಕಾಣಿಕಿಡ ഇവിടെ നിൽക്ക കാണുന്നുണ്ടോ ഗായ്സ് ಕಟಾಯೋ ಗೈಸ್ ನೋಡಿ ನಮ್ಮ ಬ್ಯಾಕ್ ಸೈಡಲ್ಲಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಿಟ್ಟು. ಸೊ ಇದು ಬೆಟ್ಟ, ಇದು ಫಾರೆಸ್ಟ್ ಅಲ್ಲ ಗುಟ್ಟಿ, ಇದು ಅವರು ಬೆಟ್ಟ ಅದು ಹಂಗಂತಲ್ಲ. ಇದು ಇಲ್ಲು ನೋಡಿ ಹಿಂಗೆ ಫುಲ್ ನೋಡಿ ಹಿಂಗೆ ಅಂತ ಹೇಳ್ತಾರೆ ಗರಿನಾ, ನಾವಿಲ್ಲಿ ಗಿರಿ ಅಲ್ಲ, ಅಲ್ಲಿ ಗರಿಯೋ ಗಿರಿ ಏನೋ ಗೊತ್ತಿಲ್ಲ. ಸೊ ಅದು ನೋಡಿ ಹಿಂಗೆ ಬಿಡಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ. ಬಟ್ ಅದು ನಿಮಗೆ ಕಾಣಿಸಲ್ಲ ಅಲ್ಲ ಗುಟ್ಟಿ, ಅದು ನಿಮಗೆ ಕಾಣಿಸ್ತಿಲ್ಲ, ತುಂಬ ದೂರದಲ್ಲಿ ಇದೆ ಆಯಿತಾ. ಸೊ അല്ല ഇവിടെ നോക്ക് അവർക്ക് കാണിക്കട്ടെ അവിടെ ഫാറസ്റ്റ് കാണുന്നുണ്ടല്ലോ മലയാളത്തിൽ എന്താ പറയുന്നത് കാട് ഫാറസ്റ്റ് അല്ല ഇത് ബെട്ട നമ്മളിവിടെ ഫാറസ്റ്റ് എന്ന് പറഞ്ഞ് ഈ റോഡ് സൈഡിലെല്ലാം ഉണ്ടാവും നോക്ക് ആന ഗീന് ഫാറസ്റ്റിൽ പുലികളെല്ലാം ഉണ്ടാവും നോക്ക് അങ്ങനത്തെ ബേസിക്ക് ഫാറസ്റ്റ് ಗೊತ್ತಾ ಸೂಪರಾಗಿದೆ. ಬಟ್ ನಿಮಗೆ ಕಾಣಿಸಲ್ಲ ಆಯ್ತಾ. ഇപ്പം നമുക്ക് പോകുന്നുണ്ട് എങ്ങനെ കാട്ടുകൂടെ പോകാൻ കഴിയില്ല, ഇങ്ങോട്ട് വാ, കുറച്ച് ഇങ്ങോട്ട് വാ. വീഡിയോ എടുക്കണ എങ്ങനെ കയറുമ്പോൾ വീഡിയോ ഇതിലോട്ട് വരണേ. ನಮ್ಮ ಹಸ್ಬೆಂಡ್ ನಿಂತ್ಕೊಂಡು ವಿಡಿಯೋ ಹಸ್ಬೆಂಡ್ ನಿಂತ್ಕೊಂಡು ಅವರು ಫಸ್ಟ್ ಹತ್ಬಿಟ್ಟು ವೀಡಿಯೋ ಮಾಡಬೇಕಿತ್ತಲ್ಲ, ಹಾಗೆ ಅವರು ಮೇಲೆ ಹತ್ಬಿಟ್ಟಿದ್ದಾರೆ ಆಯಿತಾ. ಇವಾಗ ನಾನು ಹತ್ತಬೇಕು, ಬರೀ ಕೈ ಬಿಟ್ಟು ನಡಿಲಿಕ್ಕೆ ಆಗಲ್ಲ ಆಯಿತಾ, ಸ್ವಲ್ಪ ಕಷ್ಟ, ಕಾಲು ಜಾರುತ್ತೆ ಆಯಿತಾ. ಸೊ ಹಾಗಾಗಿ ಖರ್ಚು ಕಟ್ಟಾಗೋಗುತ್ತೆ. ഇൻസ്റ്റാഗ്രാം ഫേസ്ബുക്കിലുള്ളവർക്ക് അറിയാണ് നാം ഇങ്ങനത്തെ പ്ലേസിൽ വന്നിട്ടുണ്ടെന്ന് പറഞ്ഞത്. അതല്ല ഒരു ജസ്റ്റ് എന്താ പോകാനോ പറയാൻ അറിയില്ല, നീ ഇട്ടപ്പോൾ നോക്ക്. ಓಕೆ ಗೈಸ್ ಬನ್ನಿ ನೋಡಿ ಗುಟ್ಟೆ ಅವಡೆ ಕಾಣಿಕಿ ಅಲ್ಲಿ ನೋಡ್ತಾ ಇದ್ದೀರಲ್ವಾ ನೋಡಿ, ನನ್ನ ಮಗನ ಎತ್ಕೊಂಡಿದ್ದಾರೆ ಆ ಕಡೆ ಆಯಿತಾ. ನನ್ನ ಮಗನೆಲ್ಲ ಅಲ್ಲಿ ಎತ್ಕೊಂಡಿದ್ದಾರೆ. ಸೊ ನಾನು ಮತ್ತು ಇವಡಿ ಕಾಣಿಕಿ, ನಾನು ಮತ್ತು ನಮ್ಮ ಹಸ್ಬೆಂಡ್. ಸೊ ಈ ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ಲ, ನಮ್ಮ ಮನೆ ಹತ್ರದಲ್ಲಿರೋ ಬೆಟ್ಟ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ಬೇಕಲ್ವ. ಸೊ ಹಾಗಾಗಿ ನಾನು ಮದುವೆ ಅದಲ್ಲಿಂದ ಫಸ್ಟ್ ಟೈಮ್ ಈ ಪ್ಲೇಸ್ಗೆಲ್ಲ ಬಂದಿರೋದು. ಈ ಪ್ಲೇಸ್ ಅಂತ ಹೇಳಿದ್ರೆ ಮನೆಗೆ ಬಂದಿದ್ದೀನಿ ಆಯಿತಾ, ಕಣ್ಣೂರಿಂದ ಮನೆಗೆಲ್ಲ ಬಂದಿದ್ವಿ. ಬಟ್ ಈ ಬೆಟ್ಟ ಹತ್ತಿರೋದು ಇದು ಫಸ್ಟ್ ಟೈಮ್ ಆಯಿತಾ. ಸೊ ನಾವು ಹಂಗೆ ಪಾಲಕ್ಕಾಡಿಗೆ ಯಾವಾಗ ಬರ್ತೀವಿ ಅಂತ ಹೇಳಿದ್ರೆ ಏನಾದರೂ ಹಬ್ಬ ಇದ್ದ ದಿವಸ ಅಲ್ಲ ಗುಡ್ಡಿ, ಉತ್ಸವ ಎಲ್ಲ ಇರೋ ಟೈಮಲ್ಲಿ ನೋಡಿ ಅಪ್ಪ ಹತ್ತಕ್ಕೆ ಆಗ್ತಿಲ್ಲ ಆಯಿತಾ. ಎಂದ ಅಲ್ಲ ಯಾವುದಾದ್ರೂ ಉತ್ಸವ ಇರೋ ಟೈಮಲ್ಲಿ ನಾವು ಹಿಂಗೆ ಬೆಟ್ಟ ಅಲ್ಲ ಪಾಲಕ್ಕಾಡಿಗೆ ಬರ್ತೀವಿ. ನನಗೆ ಇದ್ದರೆ ಯಾವುದಾದ್ರೂ ಮದುವೆ ಫಂಕ್ಷನ್ ಅಂತ ಇದ್ದರೆ ಆ ಟೈಮಲ್ಲಿ ಮಾತ್ರ ನಾವು ಪಾಲಕ್ಕಾಡಿಗೆ ಬರ್ತೀವಿ. ಮಿಕ್ಕಿದ ಟೈಮಲ್ಲೆಲ್ಲ ಕನ್ನೂರಲ್ಲಿ ನಮ್ಮ ಹಸ್ಬೆಂಡ್ಗೆ ಕೆಲಸ ಆಗಿದೆ ಅಂತ ಇದ್ದರೆ. ಸೊ ಗೈಸ್ ನೋಡಿ ಹೇಗಿದೆ ಪ್ಲೇಸ್ ಅಂತ ಹೇಳ್ಬಿಟ್ಟು. ಓಕೆ ಗೈಸ್ ನೋಡಿ ನಾವು ಅಷ್ಟು ಕೆಳಗೆಯಿಂದ ಇವಾಗ ಮೇಲೆ ಬಂದು ತಲುಪಿದ್ದೀವಿ ಆಯಿತಾ. ಸೊ ಇಲ್ಲಿ ರೌಂಡ್ ಫುಲ್ ಕಲ್ಲಿದೆ. ಈ ಕಲ್ಲು ಮಧ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಸರ್ಪ್ರೈಸ್ ನಾವು ತೋರಿಸ್ತೀನಿ, ಹುಟ್ಟಿ ಕಾಣ್ತಿ. ಸೊ ನೋಡ್ತಾ ಇದ್ದೀರಲ್ಲ ಏನಂತ ಹೇಳ್ಬಿಟ್ಟು ನೋಡಿದ್ರೆ ಒಳ್ಳೆ ನಲ್ಲ ಉಂಡು ಬೆಳ್ಳ ನೀರು ತುಂಬ ಚೆನ್ನಾಗಿದೆ ಆಯಿತಾ. ಯಾಕಂತ ಹೇಳಿದ್ರೆ ಸೊ ನಾನು ಉಂಗುರ ನೋಡಿ ಹಿಂಗೆ ಆಗ್ಬಿಟ್ಟಿದೆ. ಸೊ ಏನಂತ ಗೊತ್ತಾ, ಇಲ್ಲಿ ಮೇಲ್ಗಡೆಯಿಂದ ಹಿಂಗೆ ಸ್ವಲ್ಪ ನೀರು ಬರ್ತಾಯಿದೆ, ಎಲ್ಲಿಂದಂತ ಗೊತ್ತಿಲ್ಲ. ಇದು ಕಲ್ಲು ನೀರು ಸ್ವಲ್ಪ ನೀರು ಬರ್ತಾಯಿದೆ. ಬಟ್ ಇವಾಗ ಏನಂತ ಹೇಳಿದ್ರೆ ಈಚೆಗಡೆಲ್ಲ ಒಣಗಿದೆ, ನೀರು ಏನಿಲ್ಲ. ಬಟ್ ಈ ಪ್ಲೇಸಲ್ಲಿ ಮಾತ್ರ ಹಿಂಗೆ ನೋಡಿ ಇಷ್ಟು ಮಾತ್ರ ನೀರಿದೆ. ನಾನು ಯೋಚನೆ ಮಾಡಿದ್ರೆ ಇದು ಹಿಂಗೆಪ್ಪ, ಯಾಕಂದರೆ ಇಲ್ಲಿ ಇಷ್ಟು ಕಲ್ಲುಗಳಿರೋದ್ರಿಂದ ತುಂಬ ಸೆಕೆ ಮತ್ತು ಬಿಸಿಲು ಜಾಸ್ತಿ. ಈ ಬಿಸಿಲು ಜಾಸ್ತಿ ಇರೋ ಪ್ಲೇಸಲ್ಲಿ ಫುಲ್ ಕಲ್ಲು ನೋಡ್ತಾ ಇದ್ದೀರಲ್ವ, ರೌಂಡ್ ಫುಲ್ കല്ല് കാണിച്ചു കൊടുക്കും ഇങ്ങനെ റൗണ്ട് വേഗം ഇങ്ങനെ സ്ലോ മോഷൻ വേണ്ട, ഇങ്ങനെ സ്ലോ വേണ്ട, ഫാസ്റ്റ് ഇങ്ങനെ റൗണ്ട് ಅಲ್ಲ. ಸೊ ನೋಡಿದ್ರಲ್ಲ ಫುಲ್ ರೌಂಡ್ ಕಲ್ಲು, ಎಲ್ಲೂ ನೀರಿಲ್ಲ, ಇಲ್ಲಿ ಫುಲ್ಲು ಒಣಗೋಗ್ಬಿಟ್ಟಿದೆ ಆಯಿತಾ. ನೋಡಿದ್ರೆ ಈ ಪ್ಲೇಸಲ್ಲಿ ಮಾತ್ರ ನೀರಿದೆ, ಬಟ್ ಮೀನೇನಿಲ್ಲ ಆಯಿತಾ. ತುಂಬ ಚೆನ್ನಾಗಿದೆ, ಒಳ್ಳೆ ನೀರಂತ ಆಯಿತಾ. ಓಕೆ ಬನ್ನಿ ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಒಳ್ಳೆ ಪ್ಲೇಸ್. ಓಕೆ ಸೊ ಇಲ್ಲಿ ಇದೆ ಗೈಸ್, ನೋಡಿದ್ರೆ ಮೀನುಂಡ
ಇದ್ರೆಲ್ಲ ಏನು ಹೇಳ್ತಾರೆ ಗೊತ್ತಾ, അത് നിന്റെ കാല് വരെ പോയില്ല ഇത്ര ഉണ്ട്. ಕಪ್ಪೆ ಕಪ್ಪೆ ಎಲ್ಲ ಇದೆ ಆಯ್ತಾ. ಸೊ ನೋಡಿದ್ರೆ ಹೆಂಗಿದೆ ಅಂತ ಪ್ಲೇಸ್ ನೋಡಿದ್ರ ವಾ ಗೈಸ್, ಇಂಥ ಪ್ಲೇಸ್ಗೆಲ್ಲ ನೀವು ಬರಬೇಕಂದ್ರೆ ನನಗೆ ಹೇಳಿ, ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಆಯ್ತಾ. ಅಲ್ಲ ಗೊತ್ತಿ, ಹ್ಞೂ ಈ ಪ್ಲೇಸ್ಗೆ ಬರಬೇಕಂತ ಹೇಳಿದ್ರೆ ನನಗೆ ಒಂದು ಕಾಮೆಂಟ್ ಮಾಡಿ ಆಯ್ತಾ. ನೀವು ಯಾವಾಗ ಬರ್ತೀರ ಅಂತೇಳಿ ಆವಾಗ ನಿಮ್ಮನ್ನ ಈ ಪ್ಲೇಸಿಗೆ ಕರ್ಕೊಬರ್ತೀನಿ. ಓಕೆ, ಸೂಪರಾಗಿದೆ. ಆ್ಯಂಡ್ ಅರ್ಥ ಬರೋದು ದೂರದಿಂದ ಹಿಡ್ಕಿ ವಿಡಿಯೋ ಅರ್ಥ ಈ ಪ್ಲೇಸ್ನ ನೋಡಿದ್ರ. ಈಗ ಒಂದು ಸೌಂಡ್ ಕೇಳ್ತಾ ಇದೆಯೇನೋ ಗೊತ್ತಿಲ್ಲ, ಅದು ನವಿಲು ಕ್ರ್ಯಾಂಕ್ ಹೂ ಅಂತ ಹೇಳ್ತಾರೆ ಆಯ್ತಾ, ಅದು ನವಿಲು. ಸೊ ನೋಡ್ತಾ ಇದ್ದೀರಲ್ವ, ಜಸ್ಟ್ ಕೆಳಗೆಯಿಂದ ಬಂದಿದ್ವಿ. ಸೊ ಇನ್ನು ಇದ್ರ ಮೇಲೆ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಇವಳಿಗೆ ಮದಿಯಲ್ಲ ಹುಟ್ಟಿ. അവിടെ ഒരു അമ്പലമുണ്ട് പോണ. ಎವಡಂಬಲ ಅಲ್ಲೂ ಮೇಲ್ಗಡೆ ಒಂದು ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಂತ, ಆ ದೇವಸ್ಥಾನ ಒಂದು ತೋರಿಸ್ತೀನಿ, ಅಲ್ಲಿಂದ ನಾವು ರಿಟರ್ನ್ ಬರ್ತೀವಿ ಆಯಿತಾ. ಸೊ ಬನ್ನಿ, ನಾವು ಹೋಗ್ತಿರೋದು ಇಲ್ಲಿ ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಂತೆ. ಸೊ ಈ ದೇವಸ್ಥಾನ ಬನ್ನಿ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟೆ ನಾವು ಹೋಗ್ತಿರೋದು. ಎಂತ ಗೊತ್ತಿ, ಈ ದೇವಸ್ಥಾನ ನಿಮಗೆ ತೋರಿಸ್ಬೇಕಂತಾನೆ ನಾವಿದು ನಿಮಗೆ അല്ല അല്ലേ നല്ലത്. ನೋಡಿದ್ರೆ ನವಿಲಿಗಿರಿ ಸಿಗ್ತದೆ ನಿಮಗೆ. ಇವಾಗ ದೇವಸ್ಥಾನ ಹೇಗಿದೆ ಅಂತ ಹೇಳ್ಬಿಟ್ಟು ತೋರ್ಸೋಕೆ ಅಂತಲೇ ನಾವೀಗ ಬೆಟ್ಟ ಹತ್ತಿ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ, ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತೆ ಅಲ್ಲಿಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ವೆಯ್ಟ್ ಕಮಾನ್ ಕೊಟ್ಟು കട്ടെ കട്ടെ ഇല്ല കാട് പിടിച്ച് കിടക്കുന്നുണ്ടോ ഓണാക്കി. ಸೊ ನೋಡಿ ಇಲ್ಲಿಂದ ಅಪ್ಪೋ ನೋಡಿದೆ ನಂದು ಸೆಲ್ಫಿ ಸ್ಟಿಕ್ ಬಿದ್ದೋಯ್ತು ಆಯ್ತಾ. ಸೊ ಅಲ್ಲಿ ಮುಂದೆ ನೋಡಿ, ಈ ಆಕಾಶ ನೋಡಿ ಮೋಡಲು ಅಪ್ಪ ಅಮ್ಮನೇ ಬೇಡಿಚಿ. ಓಕೆ ಗೈಸ್, ಫೈನಲಿ ನಾವು ನಾಗಸ್ಥಾನಕ್ಕೆ ಬಂದು ತಲುಪಿದ್ವಿ. ಸೊ ನೀವು ನೋಡುತ್ತಾ ಇದ್ದೀರಲ್ವ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರೆ ಇದು ಬೆಟ್ಟದ ಮೇಲೆ ನೋಡಿ, ಅಲ್ಲಿ ತ್ರಿಶೂಲೆಲ್ಲ ಮಡಗಿದ್ದಾರೆ. ಹಾಗೆಯೇ ಈಚೆಗಡೆ ನೋಡಿ ಒಂದು ನಾಗದ್ದು ವಿಗ್ರಹ ಏನೋ ಮಡಗಿದ್ದಾರೆ, ಕಲ್ಲುದು ನೋಡಿ ಆ ಥರ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ವ ನೋಡಿ, ಇದು ಬೆಟ್ಟದ ಮೇಲೆ ಇರೋದು ಗೈಸ್. ನೋಡಿದ್ರಲ್ವ ಮೊದಲು ನಾನು ಹೆಂಗೆ ಹತ್ಕೊಂಡು ಬಂದೆ ಅಂತ. ಸೊ ಇದನ್ನು ನಿಮಗೆ ತೋರಿಸ್ಬೇಕಂತಲೇ ನಾನು ಇಲ್ಲಿ ತನಕ ಬಂದಿದ್ದು. ಸೊ ನೋಡಿದ್ರಲ್ವ, ಸೊ ಇಲ್ಲಿ ಹಬ್ಬೆಲ್ಲ ಮಾಡ್ತಾರಂತೆ. ಸೊ ನಾನು ನೋಡಿಲ್ಲ, ನಮ್ಮ ಹಸ್ಬೆಂಡ್ ನನಗೆ ಹೇಳ್ತಾಯಿದ್ರು ಇಲ್ಲಿ ಹಬ್ಬೆಲ್ಲ ಮಾಡ್ತಾರಂತ ಹೇಳ್ಬಿಟ್ಟು. ನೋಡಿದ್ರೆ ಈ ಬೆಟ್ಟದ ಮೇಲೆ ಇರೋದು ಗೈಸ್, ನೋಡಿದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಬ್ಬಾ, ನನಗಂತೂ ಸಖತ್ತು ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ಬೆಟ್ಟಕ್ಕೆಲ್ಲ ಬಂದುಬಿಟ್ಟು ಒಂದು ನಾಗಸ್ಥಾನ ಇರೋ ಪ್ಲೇಸೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಿರೋ ವ್ಲಾಗ್ ಅಂದರೆ ಇದು ಫಸ್ಟ್ ಆಯಿತಾ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ದೇವಸ್ಥಾನ ಅಂತ ಹೇಳಿದ್ರೆ ಹಿಂಗೆ ದೇವಸ್ಥಾನ ಹಂಗೇನಲ್ಲ, ಅಲ್ಲಿ ನಾಗದೇವತೆದೇನೋ ಹಿಂಗೆ ಕಲ್ಲೆಲ್ಲ ಹಿಂಗೆ ಇಟ್ಟಿದ್ದಾರೆ, ಮತ್ತು ತ್ರಿಶೂಲ ಅದೆಲ್ಲ ಹಂಗೆ ಇಟ್ಟಿದ್ದಾರೆ. ನೀವು ನೋಡಿದ್ರಲ್ವ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಈ ಬೆಟ್ಟದ ಮೇಲೆ ಇರೋದು. ಸೊ ನಾವು ಹೋಗ್ಬೇಕಂತ ಇಷ್ಟಿಲ್ಲ, ಮೇಲ್ಗಡೆ ಏನಂತ ಹೇಳಿದ್ರೆ ಮಗ ಅಲ್ಲಿ ಕೆಳಗೆ ಇದ್ದಾನೆ. ಸೊ ಅವನಿಗೆ ಹಾಲು ಕುಡಿಲಿಕ್ಕೆಲ್ಲ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅಲ್ಲಿಂದ ನಾವು ಹೋಗೋಣ ಅಂತ ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅಲ್ಲಿ ದೇವಸ್ಥಾನ ಒಂದು ಇದೆ, ಒಂದೆಲ್ಲ ಕಲ್ಲೆಲ್ಲ ಮಡಗಿದ್ದಾರೆ, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ರು. ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಈ ಬೆಟ್ಟದ ಮೇಲೆ ಹಿಂಗೆ ಹತ್ಕೊಂಡು ಬಂದ್ವಿ. ಸೊ ಈ ಬೆಟ್ಟದ ಮೇಲೆ ಯಾರಿಗಾದ್ರೂ ಬರಬೇಕಂದ್ರೆ ಏನು ಇಷ್ಟ ನನಗೆ ಹೇಳಿ ಆಯ್ತಾ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ, ಬರೋದಲ್ಲ, ಬರಬೇಕಾದ್ರೆ ಏನು ಗೊತ್ತಾ, ನಮ್ಮ ಅಂತ ಹೇಳ್ತಾರೆ ನಮ್ಮ ಸೇಫ್ಟಿ ನೋಡಬೇಕು. ಸೊ ಮಳೆಗಾಲದಲ್ಲಿ ಈ ಪ್ಲೇಸಿಗೆಲ್ಲ ಬಂದರೆ ಡೇಂಜರ್. ಅದೊಂದು ಪರ ಏನಲ್ಲ ಗುಟ್ಟಿ, ನಮಗೆ ಅದೊಂದು ಪರ ಇಡಬೇಕು. ಪರೆಯಲ್ಲ ಪರೇಟ. ಓಕೆ ಗೈಸ್, ಏನು ಗೊತ್ತಾ, ಲಾಸ್ಟ್ ನಿಮಗೆ ಒಂದು ಮಾತು ಹೇಳ್ತೀನಿ. ಈ ಪ್ಲೇಸ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ಈ ಪ್ಲೇಸಿಗೆ ಬರಬೇಕಂತ ಹೇಳಿದ್ರೆ ಯಾರಾದರೂ ಬರಬೇಕಂತ ಇದ್ದೀರಾ, ಸೊ ಕಮೆಂಟ್ ಮಾಡಿ ಓಕೆನಾ. ಸೊ ಈ ಪ್ಲೇಸಿಗೆ ಬಂದರೆ ಒಳ್ಳೆಯದೇ, ತುಂಬ ಚೆನ್ನಾಗಿದೆ. ಫೋಟೋ ಶೂಟ್ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಸೊ ಸ್ವಲ್ಪ ನೋಡ್ಕೊಳ್ಬೇಕು. ಮಳೆಗಾಲದಲ್ಲಿ ಈ ಪ್ಲೇಸಿಗೆ ಬರೋದು ಅಷ್ಟು ಒಳ್ಳೆಯದಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡಿದ್ದೀರಲ್ವ ಆಚೆ ಕಡೆ ಫುಲ್ ಕಲ್ಲು. ಮಳೆ ಬಂದ ಟೈಮಲ್ಲಿ ನಾವು ಹಿಂಗೆ ಕಲ್ಲೆಲ್ಲ ಫುಲ್ ಹಿಂಗೆ ಜಾರುತ್ತೆ. ಸೊ ಅವಾಗ ಅದೆಲ್ಲ ನೋಡ್ಕೊಳ್ಬೇಕಲ್ವ. ಸೊ ಕಲ್ಲೆಲ್ಲ ಜಾರುತ್ತೆ. ಮಳೆಗಾಲದಲ್ಲಿ ಈ ಕಡೆಲ್ಲ ಬರಲಿಕ್ಕೆಲ್ಲ ಹೋಗಬೇಡಿ. ಸೊ ಈ ಪ್ಲೇಸ್ ಅಂತಲ್ಲ, ಹಿಂಗೆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಈ ಮಳೆಗಾಲ ಟೈಮಲ್ಲಿ ಯಾರು ಹೋಗ್ಬಿಡಿ ಆಯ್ತಾ. ಸೊ ಹಾಗೆ ಮತ್ತು ಈ ಪ್ಲೇಸ್ ಅಂತೂ ತುಂಬ ಡೇಂಜರು. ಸ್ವಲ್ಪ ಇಲ್ಲದ್ರೆ ಹಿಂಗೆ ಕೆಳಗಡೆ ಹೋಗ್ತಂಗೆ ಕಾಲು ಜಾರಿದ್ರೆ ಉಂಟಲ್ಲ, ಇನ್ನು ಹೇಳೋದೇ ಬೇಡ. ಹತ್ರ ಯಾರೂ ಇಲ್ಲ, ಒಬ್ರೊಬ್ಬರೇ ಬಂದು ಏನಾದರೂ ಆದರೂ ಯಾರಿಗೇನು ಗೊತ್ತೂ ಆಗಲ್ಲ ಇಲ್ಲ ಹಾಗೆ. ಮತ್ತು ಇಲ್ಲಿ ಅಷ್ಟೇ, ಮತ್ತೆ ಏನಿಲ್ಲ ಗೈಸ್. ಓಕೆ, ನಾವು ಇವಾಗ ಏನು ಗೊತ್ತಾ, ಲಾಸ್ಟ್ ನಾವು ಬಂದು ತಲುಪಿದ್ವಿ ಹಾಗೆ ದೇವಸ್ಥಾನ. ಸೊ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾ ಹೇಳ್ದೆ ನೋಡಿ, ಮಳೆಗಾಲ ಬಂದರೆ ತುಂಬ ಡೇಂಜರ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫುಲ್ ಮಳೆಗಾಲ ಬಂದರೆ ಈ ಕಡೆ ಫುಲ್ ಹಿಂಗೆ ನೀರು ಬರ್ತಾ ಇರೋದಲ್ಲ ಗುಟ್ಟಿ, ಫುಲ್ ವೆಳ್ಳ ಅಲ್ಲ ಮಳೆ ಬರೋ ಟೈಮಲ್ಲಿ ಹಿಂಗೆ ಮಳೆ ನಂದೇ ಫೇಸ್ ಕಾಣಿದ್ವಿ
ಹಿಂಗನೆ ಫುಲ್ ಈ ಕಡೆ ಫುಲ್ ಹಿಂಗೆ ನೀರು ಇರುತ್ತೆ, ಮಳೆಗೆ ನೀವೆಲ್ಲ ನೀರು ಹಿಂಗೆ ಹೋಗ್ತಾ ಇರುತ್ತೆ. ಇದರ ಮೇಲ್ಗಡೆ ಯಾರಾದ್ರೂ ಟ್ರಿಪ್ಪಿಗೆ ಅಂತ ಹೇಳ್ಕೊಂಡು ಬಂದರೆ ಕಾಲಿಗೆ ಒಂದು ಸ್ವಲ್ಪ ಎಲ್ಲ ಜಾರಿದ್ರೆ ಉಂಟಲ್ಲ ಸೀದಾ ಅಲ್ಲಿ ಗುಂಡಿಗೆ ಹೋಗ್ತಾರೆ ಆಯ್ತಾ. ಅದು ಕಾಣಿಸ್ತು. ಸೊ ಹಾಂ ಬನ್ನಿ ನೋಡಿನಪ್ಪ. ಓಕೆ ನೋಡಿ ಏನು ನೋಡಿ ಕಲ್ಲಿಂದ ಹೀಗೆ. ಸೊ ಬಿಸಿಲಿರೋ ಟೈಮಲ್ಲಿ ಬರ್ಬೋದು, ಬಟ್ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಸ್ವಲ್ಪ ಡೇಂಜರ್ ಆಯಿತಾ. ಈ ಪ್ಲೇಸಿಗೆಲ್ಲ ಬಂದು ಫೋಟೋ ತೆಗ್ಸೋಣ ಅಂತ ಬಿಟ್ಟು ಮಕ್ಕಳು ಹೇಳೋ ಮತ್ತೆ ಕೇಳಲ್ಲ, ಎಲ್ಲಾದರೂ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಓಡೋಗ್ಬಿಡ್ತಾರಲ್ಲ. ಸೊ ತುಂಬ ಡೇಂಜರು. ಹಂಗವ ಈ ಸೈಡ್ ಬಾ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಜಾಸ್ತಿ ಬೇಡ, ನನಗೆ ಭಯನೂ ಆಗ್ತಾ ಇದೆ ಆಯಿತಾ. ನಾವು ತುಂಬ ಹತ್ರನೂ ಹೋಗ್ತಿಲ್ಲ, ದೂರದಲ್ಲೇ ನಾವು ಈ ಮಳೆಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಈಗಲೂ ಅಷ್ಟೇ, ಮಳೆಗಾಲ ಅಂತಲ್ಲ ಈ ಬೇಸಿಗೆಗಾಲ ಟೈಮಲ್ಲಿ ಅಷ್ಟೇ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಈ ಪ್ಲೇಸಲ್ಲಿ ಫೋಟೋ ವೀಡಿಯೋ ತೆಗಿಸ್ಬೋದು, ರೀಲ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು. ಬಟ್ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಾಯ್ತು. ಈ ಪ್ಲೇಸಿಗೆ ಬಂದರೆ ಸ್ವಲ್ಪ ಎಲ್ಲಾದರೆ ಅಪ್ಪಿ ತಪ್ಪಿ ನಮ್ಮ ಕಾಲು ಜಾರಿ ಬಿತ್ತು ಅಂತ ಹೇಳಿದ್ರೆ ಈ ಪ್ಲೇಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ನಮ್ಮ ಮೂಳೆ ಸಹ ಅಲ್ಲಿಗೆ ಹೋಗಬೇಕು, ಹೆಂಗೆ ಎತ್ಕೊಂಡು ಬರ್ತಾರೋ ಗೊತ್ತಿಲ್ಲ. ನೋಡಿದ್ರೆ ನಮಗೆ ಕೆಳಗೆ ಬಿದ್ದ ತಕ್ಷಣ ನಮಗೆ ಒಂದು ಇಡಿಲಿಕ್ಕೆ ಅಂತ ನಮಗೇನು ಕೈಗೆ ಸಿಗಲ್ಲ. ಓಕೆ ನೋಡ್ತಾ ಇದ್ದೀರಲ್ವಾ ಕೆಳಗಡೆ ನೋಡಿ, ಅಲ್ಲಿ ಒಂದು ಗುಂಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಆ ಗುಂಡಿ ಒಳಗೆ ಡಬ್ಬಕ್ಕಂತ ಬೀಳ್ತೀವಿ ಅಷ್ಟೇ, ಕೈಗೆ ಏನು ಸಿಗಲ್ಲ ನಮ್ಮ ಕೈಗೆ ಹಿಡಿಲಿಕ್ಕೆ ಅಂತೇಳಿ ಬಿಟ್ಟು. ಹಾಗೆ ಕಟಾಕ ಎವಡಕ್ಕೆ ಹೋಗ ನಮಗೆ ಎವಡಕ್ಕೆ ಹೋಗ എവിടേക്ക് പോവാ? ನಾನು നേരത്തെ ಫೋಟೋ എടുക്കണമെന്ന് പറഞ്ഞിട്ടൊക്കെ. ಓಕೆ ಫೈನಲಿ ನಾವು ಬೆಟ್ಟದ ಮೇಲಿಂದ ಬಂದು ತಲುಪಿದ್ದೀವಿ ಆಯಿತಾ. ಫುಲ್ ಟೈರ್ಡ್ ಆಗಿಬಿಟ್ಟಿದೆ, ಕತ್ಲಾಗೆ ನೋಡಿ ನನ್ನ ಮುಖ ಎಷ್ಟು ಕಾಣಲ್ಲ ಆಯಿತಾ. ಓಕೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬೈ ಬೈ.